ವೈಭವ್, ನಿನ್ ಜೊತೆ ಒಂದು ವಿಷಯ ಮಾತಾಡ್ಬೇಕಾಯ್ತು. ಹೇಳು ಸಹನಾ, ಏನು ಮಾತಾಡಬೇಕು? ಇವು 2-3 ದಿನದಿಂದನ ನನ್ನ ನೀನು ನೋಡ್ತಾ ಇದೀಯಾ, ಏನೋ ಮಾತಾಡಿಸ್ಬೇಕು ಅಂತ ನಿನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ. 2-3 ದಿನದಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಏನೋ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ. ಏನು ಸಹನಾ? ವೇದಣ್ಣನ ಮಗಳು ಬೇಬಿ ಇದ್ದಾಳಲ್ಲ, ಅವಳು ನಿಮ್ಮ ಮನೆ ಹತ್ರ ಬರ್ತಾ ಬರ್ತಾ ನಿನ್ನ ನೋಡಿ ನೋಡಿ ಏನೋ ಹೇಳ್ಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದಾಳೆ ಮನಸ್ಸಲ್ಲಿ. ಆದರೆ ಅದನ್ನು ಹೇಳೋಕೆ ಆಗ್ತಾ ಇಲ್ಲ ವೈಭವು. ಅದಕ್ಕೆ ನನ್ನ ಹತ್ರ ಹೇಳಿದ್ಲು, ನೀನು ಏನು ಬೈಯೋದಿಲ್ಲ, ಜಗಳ ಮಾಡೋದಿಲ್ಲ, ಮತ್ತು ನಮ್ಮಪ್ಪ ನಮ್ಮಮ್ಮನ ಹತ್ರ ಬಂದು ಹೇಳೋದಿಲ್ಲ ಅಂತ ಅಂದರೆ ಮಾತ್ರ ನಾನು ಈ ವಿಷಯನ ನಿನಗೆ ಹೇಳ್ತೀನಿ. ಇಲ್ಲ ಅಂತ ಅಂದರೆ ನಾನು ಹೇಳಲ್ಲ. ಯಾಕಂದರೆ ನಮ್ಮ ಅಪ್ಪ ನಮ್ಮಮ್ಮಗೆ ಈ ಥರ ಅಂದರೆ ಆಗಲ್ಲ. ನಮ್ಮ ಅಕ್ಕಯ್ಯ ಇಂಥ ಕೆಲಸ ಮಾಡಿರೋದಕ್ಕೆ ಅವಳನ್ನ ಎಂಥ ಸಂದರ್ಭನೇ ಬಂದರೂ ಅವಳನ್ನ ಮಾತಾಡಿಸಿಲ್ಲ. ಎಷ್ಟೊಂದು ಕಾಲು ನೋವಾಗಿ ಓಡಾಡಕ್ಕೆ ಬರ್ದಂಗಿದ್ರು ನಮ್ಮ ಅಪ್ಪ ನಮ್ಮಮ್ಮ ಅವಳನ್ನ ಮಾತಾಡಿಸಿಲ್ಲ. ಅದಕ್ಕೇ ನನಗಿಂಥವಂತಂದರೆ ತುಂಬ ಭಯ. ಅವಳು ಒತ್ತಾಯ ಮಾಡಿ ಹೋಗೆ ಸಹನ ಹೇಳು ಅಂತ ಹೇಳಿದಕ್ಕೆ ನಾನು ನಿನ್ನ ಹತ್ರ ಹೇಳೋದಕ್ಕೆ ಬಂದಿದ್ದೀನಿ. ಹೇಳು, ಪರವಾಗಿಲ್ಲ. ನನಗೆಲ್ಲ ಏನು ಬೇಜಾರು ಮಾಡ್ಕೊಳ್ಳೋದಾಗಲಿ, ಯಾರ ಹತ್ರ ಆದರೂ ಹೇಳೋದಾಗಲಿ, ನನ್ನ ಗಲಾಟೆ ಮಾಡೋದಾಗಲಿ ಅದೆಲ್ಲ ಏನು ಮಾಡೋದಿಲ್ಲ. ಅದೇನಿದ್ರು ಹೇಳು, ನೀನು ಎಂಥವಳು ಅಂತ ಗೊತ್ತು ನನಗೆ, ಆ ಬೇಬಿ ಎಂಥವಳು ಅಂತ ಗೊತ್ತು. ಅದಕ್ಕೇ ನಾನೇನು ಯಾರ ಹತ್ರನೂ ಏನು ಜಗಳ ಮಾಡೋದಾಗಲಿ ಅದೆಲ್ಲ ಏನು ಮಾಡೋಕ್ಕೆ ಹೋಗಲ್ಲ. ಹೇಳು ಅದೇನಿದ್ರು. ಏನಿಲ್ಲ, ಅವಳು ಬಂದಿದ್ದಾಳೆ, ಅಲ್ಲಿ ನಿಂತ್ಕೊಂಡಿದ್ದಾಳೆ ಸೈಡಲ್ಲಿ. ಅವಳು ನಿನ್ನ ತುಂಬ ಇಷ್ಟಪಡ್ತಿದ್ದಾಳಂತೆ. ನಿನ್ನ ಮನೆಗೆ ಬರ್ತಾ ಹೋಗ್ತಾ ನಿಮ್ಮಪ್ಪನೂ ಅವರಪ್ಪ ಎಲ್ಲ ತುಂಬ ಕ್ಲೋಸ್ ಆಗಿರೋದು ನೆಂಟರಾಗಬೇಕು. ನಮ್ಮಪ್ಪನೂ ತುಂಬ ಚೆನ್ನಾಗಿ ತಮಾಷೆ ಮಾಡ್ತಾರೆ. ನಮ್ಮಮ್ಮ ಅವರೆಲ್ಲನ ಭಾಳ ದಿವಸದಿಂದ ಚೆನ್ನಾಗಿದ್ದಾರೆ. ನಮ್ಮಪ್ಪನೂ ಅವರಪ್ಪ ತುಂಬ ಕ್ಲೋಸು. ಅದಕ್ಕೆ ನಾನು ಅವನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ಲು. ನಿನ್ನ ನೋಡಿ ತುಂಬ ಇಷ್ಟ ಆಗ್ಬಿಟ್ಟಿದೆಯಂತೆ. ಅದಕ್ಕೇ ನನಗೆ ತುಂಬ ಇಷ್ಟ ಆಗ್ಬಿಟ್ಟಿದ್ದಾನೆ ಅಂತ ಹೇಳ್ತಿದ್ಲು. ಹೌದೇನು? ಓ, ಹಾಗೆ. ನಾನು ಏನಕ್ಕತ್ತಿ 2-3 ದಿನ ಹಿಂಗೆ ನನಗೆ ಫಾಲೋ ಮಾಡ್ತಾ ಇದ್ದಾರಲ್ಲ ಇಬ್ರು ಅಂತ ಅಂದ್ಕೊಂಡೆ. ಯಾರ ಹತ್ರನೂ ಹೇಳ್ಬೇಡಪ್ಪ, ನನಗೆ ಭಯ ಆಗುತ್ತೆ. ನಮ್ಮಪ್ಪ ನಮ್ಮಮ್ಮಯ್ಯ ಏನಿಲ್ಲ ಸರಿಯಾಗಿ ಜಾಡಿಸ್ಬಿಡ್ತಾರೆ. ಅದಕ್ಕೋಸ್ಕರ ನಾನು ಹೇಳಲಿಲ್ಲ. ನಾನು ಹೇಳಲ್ಲಮ್ಮ ಅಂತಂದೆ. ನೀನೇ ನನಗೆ ಕ್ಲೋಸ್ ಫ್ರೆಂಡು ಕಣೆ, ನೀನು ಬಿಟ್ಟರೆ ನನಗೆ ಯಾರು ಹೇಳ್ತಾರೆ ಅಂತೇಳಿ ತುಂಬ ಬಲವಂತ ಮಾಡಿದ್ಲು ಅವಳು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಬೇಬಿ ಬೇಬಿ ಬಾ ಬೇಬಿ ಬೇಬಿ. ಯಪ್ಪ, ಭಯ ಬೀಳ್ತಾ ಇದ್ದಾಳೆ ಅವಳು. ಬಾ ಬೇಬಿ, ಹೇಳಿದೀನಿ ಬಾರೆ. ವೈಭವ್ ಹತ್ರ ಮಾತಾಡಿದ್ದೀನಿ ಬಾರೆ. ಯಪ್ಪ, ನನಗೆ ಭಯ ಆಗ್ತೈತೆ. ಏನು ಹೇಳಿದೆ ಸಾನ? ಏನಿಲ್ಲ ಬೇಬಿ, ನಿನ್ನ ತುಂಬ ಇಷ್ಟಪಡ್ತಾ ಇದ್ದಾಳೆ ವೈಭವ್ ಅಂತ ಹೇಳಿದ್ದೀನಿ. ನಾನು ಭಾಳ ದಿವಸದಿಂದ ಹೇಳ್ಬೇಕು ಅಂತ ಅನ್ಕೊಂತಿದ್ದೆ. ಆದರೆ ಯಾಕಂತ ಸುಮ್ಮನೆ ಆದೆ. ಹೇಳೋಕ್ಕೆಲ್ಲ ಹೋಗಲಿಲ್ಲ. ನನ್ನ ಮನೇಲಿ ಯಾರ ಹತ್ರನೂ ಮಾತಾಡಿಲ್ಲ, ನಾನು ಯಾರ ಹತ್ರನೂ ಹೇಳಿಲ್ಲ. ವೈಭವ್, ನೀನಂತಂದರೆ ನನಗೆ ತುಂಬ ಇಷ್ಟ. ನಿಮ್ಮ ಮನೆ ಹತ್ರ ಎಲ್ಲ ಬರ್ತಾ ಹೋಗ್ತಾ ಇರ್ತೀನಲ್ಲ, ನಿಮ್ಮಮ್ಮ ನನ್ನ ತುಂಬ ಚೆನ್ನಾಗಿ ಮಾತಾಡುತ್ತೆ. ಸೊಸೆ ಅಂತ. ನಿಮ್ಮ ಅಪ್ಪನೂ ಹಂಗೆ ಸೊಸೆ ಅಂತ ಅನ್ನತ್ತಾ. ನಮ್ಮಪ್ಪನೂ ನಿಮ್ಮಪ್ಪ ಭಾಳ ದಿವಸದಿಂದ ಕ್ಲೋಸು. ಅದಕ್ಕೋಸ್ಕರ ನಾನು ನಿನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ. ನಾನು ವೈಭವನ ಮದುವೆ ಆದರೆ ಚೆನ್ನಾಗಿರ್ಬೋದಲ್ವಾ ಅಂತೇಳಿ ಯೋಚನೆ ಮಾಡಿ, ಸಾವಿರ ಸತಿ ಯೋಚನೆ ಮಾಡಿ ನಿನ್ನ ಹತ್ರ ಈ ವಿಷಯ ಮಾತಾಡ್ತಾ ಇದ್ದೀನಿ. ಯಾಕಂದರೆ ನಮ್ಮಪ್ಪ ನಿಮ್ಮಪ್ಪ ತುಂಬ ಕ್ಲೋಸ್, ತುಂಬ ಚೆನ್ನಾಗಿದ್ದಾರೆ ಭಾಳ ದಿವಸದಿಂದನೂ. ನಮ್ಮಪ್ಪ ಹೇಳುತ್ತಲ್ಲ, ನಾವು ಸಣ್ಣ ಹುಡುಗರಿಂದಲೂ ನಾನು ನಮ್ಮ ಕುಚಿಕ್ಕು ಅಂದರೆ ನನ್ನ ಗೆಳೆಯ ಸಿದ್ಲಿಂಗು ಅಂತೇಳಿ ಹೇಳುತ್ತೆ. ಅದಕ್ಕೇ ನಿಮ್ಮಪ್ಪ ಇನ್ನೂ ನಮ್ಮಪ್ಪ ಇನ್ನು ಟಾಗರ್ ಹೋಗುತ್ತೆ. ಅದಕ್ಕೇ ಎಲ್ಲರೂ ಚೆನ್ನಾಗಿದ್ದೀವಲ್ಲ. ನಾನು ರೀತಿ ಯೋಚನೆ ಮಾಡಿದೆ. ನಿನಗೆ ಹೇಗೆ ಅನಿಸುತ್ತೆ ಅಂತೇಳಿ ನಿನ್ನ ಮನಸ್ಸಲ್ಲಿರೋದನ್ನ ಹೇಳ್ಬಿಡು ವೈಭವ್. ನನಗೇನೋ ತುಂಬ ಖುಷಿ ಆಯ್ತಪ್ಪ. ನಾನು ಈ ರೀತಿ ಯೋಚನೆ ಮಾಡಿರಲಿಲ್ಲ. ಈಗ ನಾನು ನಮ್ಮ ಅತ್ತೆ ಮಗಳನ್ನ ನಾನು ಮದುವೆ ಆಗೋಣ, ನಮ್ಮ ಮಾವನ ಮಗಳನ್ನ ಅಂತ ಅಂದ್ಕೊಂಡಿದ್ದೆ. ನಮ್ಮ ಅನಿಲ್ ಮಾವ ಇದ್ದಾರಲ್ಲ, ಅವಳನ್ನ ವಾಣಿನ ನನ್ನ ಮದುವೆ ಆಗಬೇಕಂತ ನಾನು ತುಂಬ ಆಸೆಗಿತ್ತು. ನನಗೆ ತುಂಬ ಆಸೆ ಇತ್ತು. ಈಗ ನಾನು ಇರೋ ಮ್ಯಾಟ್ರ್ ಹೇಳ್ತೀನಿ ನಿನ್ನ ಹತ್ರ. ಅವಳು ನನ್ನ ಒಪ್ಕೊಳ್ಳಲಿಲ್ಲ, ನನ್ನ ರಿಜೆಕ್ಟ್ ಮಾಡಿಬಿಟ್ಲು. ನೀನು ಏನು ದುಡಿತೀಯಾ, ನೀನೇನು ದಬ್ಬಾಕ್ತೀಯಾ, ನಿಮ್ಮಮ್ಮ ಹೆಂಗೆ ನೋಡ್ಕೊತಾರೆ, ನಾನು ರಘುನ ಇಷ್ಟಪಟ್ಟಿದ್ದೀನಿ, ರಘುನ ಮದುವೆ ಆಗ್ಬಿಡ್ತೀನಿ ಅಂತ ಅವಳು ಹೋಗಿ ರಘುನ ಮದುವೆ ಆದಳು. ಆವಾಗಿಂದ ನನಗೆ ಯಾವ ಹುಡುಗಿ ಸವಾಸನೂ ಬೇಡಪ್ಪ, ಯಾರನ್ನೂ ಮಾತಾಡ್ಸೋದು ಬೇಡ, ಏನು ಬೇಡ ಅಂತೇಳಿ ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ದೀನಿ. ನಾನು ಯಾರ ಸವಾಸಕ್ಕೂ ಹೋಗಿಲ್ಲ, ಯಾರನ್ನೂ ಮಾತಾಡ್ಸೋಕೆ ಹೋಗಿಲ್ಲ, ಯಾರ ತಂಟೆಗೂ ಹೋಗಿಲ್ಲ. ಇವತ್ತು ನೀನು ಬಂದು ಇಂಥ ವಿಷಯ ಹೇಳ್ತಾ ಇದೀಯ ಅಂತಂದರೆ ನಿಜ ತುಂಬ ಖುಷಿ ಆಗ್ತೈತೆ. ನನಗೇನೋ ಭಾಳ ಖುಷಿ ಆಗ್ತೈತೆ ಗೊತ್ತಾ. ಕಾಲೇಜ್ಗೆ ಹೋಗ್ಬೇಕಾದ್ರೆ ನಾಳೆ ನಾನು ಸಿಗ್ತೀನಿ, ಇಬ್ಬರು ಮಾತಾಡೋಣ. ಇವಾಗ ಭಯ ಆಗ್ತೈತೆ ಊರಲ್ಲಿ ಹಿಂಗೆ ನಿಂತ್ಕೊಂಡು ಮಾತಾಡ್ಬೇಕಂತಂದ್ರೆ. ಏನಿಲ್ಲ ಹೇಳು, ಅದಕ್ಕೆ ಯಾಕೆ ಭಯ ಪಡ್ತೀಯ? ನಾವೆಲ್ಲ ತುಂಬ ಕ್ಲೋಸ್ ಅಲ್ಲ, ಯಾವಾಗ್ಲೂ ಒಂದೇ ಕಾಲೇಜ್ಗೆ ಹೋಗ್ತಾ ಇರ್ತೀವಲ್ಲ, ಎಲ್ಲರಿಗೂ ಗೊತ್ತೇ ಇರುತ್ತೆ. ಏನು ನಿಮ್ಮಪ್ಪ ಇನ್ನೂ ಅವರಪ್ಪ ಫ್ರೆಂಡು, ಈಗ ಮದುವೆ ಅಂತ ಖಂಡಿತ ಆಗೇ ಆಗುತ್ತೆ. ಎಂಟ್ರಾಗ್ಬೇಕು ಹೇಳು, ನಿಮ್ಮಪ್ಪ ಇರೋನು ನಮ್ಮಪ್ಪಯ್ಯ ನೆಂಟರಾಗಬೇಕು. ನಮ್ಮಮ್ಮಯ್ಯನ ನಿಮ್ಮ ಅಪ್ಪಯ್ಯ ತಂಗಿ ಅಂತೈತೆ. ಭಾಳ ದಿವಸದಿಂದನೂ ನೀವು ತುಂಬ ಕ್ಲೋಸ್ ಆಗಿದ್ದೀವಂತೆ. ಸರಿ ಆಯ್ತು ಹೇಳು, ಈ ವಿಷಯನ ಮಾತಾಡ್ತೀನಿ ಅಪ್ಪಯ್ಯಮ್ಮಂತಾಗೆ ಮಾತಾಡಿ ಅದೇನಂತಾರೆ ನೋಡೋಣ. ನನಗೇನೋ ತುಂಬ ಇಷ್ಟ ಆಯಿತು ಬೇಬಿ, ನೀನು ಈ ರೀತಿ ಹೇಳಿದಕ್ಕೆ ನನ್ನ ಮನಸ್ಸಿಗೆ ತುಂಬ ಖುಷಿ ಆಯಿತು ನಿಜ.
ನಾನೇನೋ ತಲೆ ಕೆಡಿಸ್ಕೊಂಬಂಗೆ ಇವಾಗ ನಾನಾಯ್ತು ನನ್ನ ಕೆಲಸ ಆಯಿತು ಅಮ್ಮಂಗೆ ಈಗ ಕಾಲೇಜಿಗೆ ಹೋಗ್ತೀನಿ. ನಮ್ಮ ಅಪ್ಪ ಹಿಂಗೆ ಯಾವುದಾದ್ರೂ ಬೋರ್ ಪಾಯಿಂಟ್ ಮಾಡಿದ್ದ ಏನಾದ್ರೂ ಇದ್ದಾಗ ಬೋರ್ ಪಾಯಿಂಟ್ ಮಾಡೋಕ್ಕೆ ಹೋಗ್ತೀನಿ. ನಾನೇನು ಯಾವುದು ಇವಾಗ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ನಮ್ಮಪ್ಪ ಇವಾಗ ನನಗೆ ಕಲಿಸೈತೆ. ನಾನು ಇವಾಗ ಎಷ್ಟೋ ಬೋರ್ ಪಾಯಿಂಟ್ ಮಾಡ್ದಾವೆಲ್ಲ ನಾನು ನೀರು ಬಿದ್ದಾವೆ. ನಮ್ಮ ಅಪ್ಪನ ಕೆಲಸನ ನನಗೆ ಕಲಿಸೈತೆ. ಯಾಕಂದರೆ ದೂರ ದೂರ ಎಲ್ಲ ಹೋಗೋಕ್ಕಾಗಲ್ಲ ಅಪ್ಪನ ಕೈಲೇ. ಅದಕ್ಕೆ ನನ್ನ ಫ್ರೆಂಡ್ಗಳೆಲ್ಲ ಇವಾಗ ಕಾರೆಲ್ಲ ಬುಕ್ ಮಾಡ್ಕೊಂಡು ಕಾರ್ನಾಗೆಲ್ಲ ಹೋಗೋದು ಅದೆಲ್ಲ ಮಾಡ್ತಾಯಿದ್ದಾರೆ. ನಾನು ಇವಾಗ ಇದೊಂದು ಸ್ವಲ್ಪ ಓದೋದೆಲ್ಲ ಮುಗಿದ ಮೇಲೆ ನಾನು ಒಂದು ಏನಾದರೂ ಕಾರೋ ಒಂದು ಬೈಕೋ ಏನಾದರೂ ತಗೊಂಡು ನಾನು ಈ ರೀತಿ ಸುಮ್ಮನೆ ಫೀಲ್ಡಿಂಗ್ ವರ್ಕು ಹಿಂಗೆ ಈ ಥರ ಹೋಗೋಣ ಅಂತ. ಯಾಕಂದರೆ ಇವಾಗಿನ ರೈತರೆಲ್ಲ ಬೋರ್ ಪಾಯಿಂಟ್ ಮಾಡಿಸೋದು ಬೋರ್ ಹಾಕ್ಸೋದು ಈ ರೀತಿ ಮಾಡ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ ಈ ರೀತಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಅಂದರೆ ಇಲ್ಲಿವರೆಗೂ ಒಂದು 5 ರಿಂದ 6 ಬೋರ್ ಪಾಯಿಂಟ್ ಮಾಡಿದ್ದೀನಿ. ಎಲ್ಲದರಲ್ಲೂ 2.5 ಇಂಚ್ 3 ಇಂಚು ನೀರು ಬಂದಿದೆ. ಯಾವುದೂ ಏನು ಫೇಲ್ ಆಗಿಲ್ಲ. ಅದಕ್ಕೆ ನಮ್ಮ ಅಪ್ಪಯ್ಯ ಇದನ್ನು ಓದೋದು ಮುಗಿದ ಮೇಲೆ ಹಂಗೆ ಕೆಲಸಕ್ಕೆ ಹೋಗ್ಕೊಂಡಿದ್ದು ಮಾಡ್ಕೊಂಡಿರಪ್ಪ ಅಂತ ಹೇಳೈತೆ. ನೋಡೋಣ, ಇದನ್ನೇ ಒಂದು ಆಫೀಸ್ ಥರ ಮಾಡಿಕೊಂಡು ನಾನು ಏನಾದ್ರೂ ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಇದ್ರಾಗೇನೆ ಏನಾದ್ರೂ ಮಾಡೋಣ ಅಂತ ಇದ್ದೀನಿ. ನಮ್ಮದೇ ಬೋರ್ವೆಲ್ಲು ಸ್ವಂತ ಗಾಡಿ ಮಾಡಿಕೊಂಡು ಈ ರೀತಿ ಏನಾದರೂ ಬಿಸ್ನೆಸ್ ಮಾಡೋದು, ಇಲ್ಲ ಅಂತಂದರೆ ಏನಾದರೂ ಮಾಡೋದು ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಇದೊಂದು ವರ್ಷ ಮುಗೀಲಿ ಅಂತ ಕಾಯ್ತಾ ಇದ್ದೀನಿ ಬೇಬಿ. ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ. ನೀವಿಬ್ರು ಮಾತಾಡ್ತೀರಿ, ನಾನು ಹೋಗ್ತೀನಿ. ನಿಮ್ಮಿಬ್ರ ಮಧ್ಯೆ ನಾನು ಯಾಕೆ? ಇಲ್ಲ ನಿಂತ್ಕೋಸಾನ, ಆ ಥರ ಎಲ್ಲ ಏನಿಲ್ಲ. ಹೆಂಗೋ ಇವತ್ತು ನಿಮ್ಮ ಮನಸ್ಸಲ್ಲಿರೋದು ಹೇಳ್ಬಿಟ್ರಲ್ಲ. ನಾನು ವಾಣಿನ ಬಗ್ಗೆ ತುಂಬ ಆಸೆ ಇಟ್ಕೊಂಡಿದ್ದೆ, ಇಲ್ಲ ಅಂತಲ್ಲ. ಆದರೆ ಅವಳು ಯಾವಾಗ ಈ ರೀತಿ ನನಗೆ ದ್ರೋಹ ಮಾಡಿದ್ಲು ಅವಾಗಿಂದ ಒಂಥರ ಬೇಜಾರಾಗ್ದಂಗೆ ಆಗಿತ್ತು. ಇವಾಗ ಒಂಥರ ನನ್ನ ಮನಸ್ಸಿಗೆ ಖುಷಿ ಆದಂಗೆ ಆಯಿತು, ತುಂಬ ನನಗೆ ಸಮಾಧಾನ ಆದಂಗೆ ಆಯಿತು ಬೇಬಿ. ಅಯ್ಯೋ, ನಾನು ನಮ್ಮ ಅಮ್ಮಿಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ ಈ ವಿಷಯನ. ನಮ್ಮ ದಡಮ್ಮನೂ ದಡಪ್ಪಗೂ ಯಾರಿಗೂ ಹೇಳಿಲ್ಲ, ನಮ್ಮ ದಡಪ್ಪಗೂ ಹೇಳಿಲ್ಲ. ಅವನು ನಮ್ಮ ಅಣ್ಣಯ್ಯ, ಅವನು ಅಷ್ಟೇ ನಮ್ಮ ದಡಪ್ಪನ ಮಗ. ಅವನು ಬೈತಾನೆ. ಇಂಥವೆಲ್ಲ ಯಾರ ತಗೋ ಮಾತಾಡೋಂಗಿಲ್ಲ, ಗಂಡು ಮಕ್ಳ ಜೊತೆಗೆ ಯಾರ ತಗೋನೋ ಮಾತಾಡಿದ್ದೀನಿ ಅಂದರೆ ಬೈತಿರ್ತಾನೆ ನಮ್ಮ ರಮೇಶ್ ಅಣ್ಣಯ್ಯ. ಇಲ್ಲೇಳು, ನಮ್ಮ ಜೊತೆ ಮಾತಾಡ್ತಾ ಇರೋದು ನೋಡಿದ್ರೆ ನಿಮ್ಮ ಅಮ್ಮಯ್ಯ ಆಗಲಿ ಯಾರೇನು ಅನ್ನೋದಿಲ್ಲ. ಈಗ ನಾನು ಮದುವೆ ಆಗ್ತೀನಿ ಅಂತಂದ್ರೆ ನಿಮ್ಮ ಮನೇಲಿ ಕಣ್ಣು ಮುಚ್ಕೊಂಡು ಒಪ್ಕೊಂತಾರೆ. ನೀನು ಮದುವೆ ಆಗ್ತೀನಿ ಅಂತಂದ್ರೆ ನಿಮ್ಮ ಮನೇಲಿ ಒಪ್ಕೊಂತಾರೆ, ನಮ್ಮ ಮನೇಲೂ ಒಪ್ಕೊಂತಾರೆ. ಯಾಕಂದರೆ ಭಾಳ ದಿವಸದಿಂದ ಕ್ಲೋಸ್ ಆಗಿದ್ದೀವಿ 2 ಮನೆಯವರು. ನಿಮ್ಮಪ್ಪ ಅಂತೂ ನಮ್ಮ ಅಪ್ಪನೂ ನಿಮ್ಮಪ್ಪ ತುಂಬ ಕ್ಲೋಸ್, ಕುಚಿಕ್ಕುಗಳು, ಚೆಡ್ಡಿ ದೋಸ್ತುಗಳು. ಅದಕ್ಕೋಸ್ಕರ ನೆಂಟರಾಗಬೇಕು, ತುಂಬ ಚೆನ್ನಾಗಿರುತ್ತೆ. ನೋಡೋಣ, ಮಾತಾಡ್ತೀನಿ. ಸರಿ ಆಯಿತು, ನೀನು ಹೇಳಿದ್ದು ನನಗೆ ತುಂಬ ಖುಷಿ ಆಯಿತು. ನನಗೂ ತುಂಬಾ ಇಷ್ಟ ಐತೆ. ನನಗೂ ನೀನು ತುಂಬ ಇಷ್ಟ ಆಗ್ಬಿಟ್ಟಿದ್ಯಾ. ಸರಿ ಆಯ್ತು, ಅಪ್ಪ ಅಮ್ಮನ ಹತ್ರ ಮಾತಾಡೋಣ ಈ ವಿಷಯನ. ಆ ವಾಣಿ ಎದುರಿಗೆ ಚೆನ್ನಾಗಿರ್ಬೇಕು. ನೀವು ಮದುವೆ ಆಗಿ ನೀನು ಬೇಬಿ ಮದುವೆ ಆಗ್ಬಿಟ್ಟು ಚೆನ್ನಾಗಿರ್ಬೇಕು. ಆ ವಾಣಿ ಪಶ್ಚಾತ್ತಾಪ ಪಡ್ಬೇಕಣ. ನಿನ್ನಂಥವನ್ನ ಬಿಟ್ಟು ರಿಜೆಕ್ಟ್ ನಾನು ಈ ವಿಷಯನ ಇವಳ ಹತ್ರ ಮಾತಾಡಿದೆ, ಬೇಬಿ ಹತ್ರ. ನೋಡೇ ಪಾಪ ವಾಣಿ ಈ ರೀತಿ ಮಾಡಿಬಿಟ್ಲು, ಮಾವನ ಮಗಳು ಮದುವೆ ಆಗೋಣ ಅಂತೇಳಿ ತುಂಬ ಆಸೆ ಇಟ್ಕೊಂಡಿದ್ದ ವೈಭವ್, ನೋಡಿ ಈ ರೀತಿ ಮಾಡ್ಬಿಟ್ಟ ಅಂತ. ಅದಕ್ಕೆ ಬಿಡು, ಹೋದ್ರು ಹೋಗ್ಲಿ, ನಮಗೂ ಹೆಂಗೂ ನೆಂಟರಾಗಬೇಕಲ್ಲ, ನಾನೇ ಇಷ್ಟಪಡ್ತೀನಿ ಕಣೆ ವೈಭವ್ನ ಅಂತೇಳಿ ಇವಳು ಡಿಸೈಡ್ ಮಾಡಿದ್ಲು. ನೀವು ವಾಣಿ ಎದುರುಗಡೆ ಚೆನ್ನಾಗಿರ್ಬೇಕು. ಆ ರಘುನ್ ಮದುವೆ ಆಗಿ ಅದು ಹೆಂಗಿರ್ತಾಳ ನೋಡೋಣ. ಆಗ್ಲಿಲ್ಲ ಅವಳು, ಅಷ್ಟೇ ಅವಳ ಹಣೆ ಬರ. ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟೆ. ಈಗ ನಾನು ಎಂಥದ್ದೆಲ್ಲ ನಾನು ಯಾವತ್ತೂ ಅವಳ ಹತ್ರನೂ ನಾನು ಯಾವತ್ತೂ ಕ್ಲೋಸಾಗಿ ಮಾತಾಡಿಲ್ಲ. ಏನೋ ಒಂಥರ ಆಸೆ ಇತ್ತು ಅಷ್ಟೇ, ಮಾವನ ಮಗಳು ಅಂತೇಳಿ ಏನೋ ಒಂಥರ ನನಗೆ ಆಸೆ ಇತ್ತು. ನಾನು ಹಂಗೆ ಅಂದ್ಕೊಂಡಿದ್ದೆ, ಬಿಡು ಅವ್ರ ಮಾವನ ಮಗಳಿದ್ದಾಳೆ, ಅವಳನ್ನೇ ಮದುವೆ ಆಗ್ತಾನೆ ವೈಭವ್ ಅಂತ ಅಂದ್ಕೊಂಡಿದ್ದೆ. ಎಲ್ಲ ನನಗೆ ಗೊತ್ತಾಯಿತು, ಅವಳೆಲ್ಲ ನಿನ್ನೆ ಯಾವ ರೀತಿ ರಿಜೆಕ್ಟ್ ಮಾಡಿದ್ಲು ಅಂತ. ರಿಜೆಕ್ಟ್ ಮಾಡಿರೋರನ್ನ ನಾನು ಇವತ್ತು ಮದುವೆ ಆಗಿ ಅವಳ ಕಣ್ಣಿದ್ರೆ ಹೆಂಗಿರಬೇಕು ಅಂತ ನಾನು ತೋರಿಸ್ಬೇಕು ಅಂತೇಳಿ ನಾನು ನಿನಗೆ ಈ ರೀತಿ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಯಾಕಂತಂದರೆ ನಿನ್ನಂಥ ಒಳ್ಳೆಯವ್ರಿಗೆ ನಿಮ್ಮ ಅಪ್ಪ ನಿಮ್ಮಮ್ಮ ಒಳ್ಳೆಯವರು, ನೀವು ಹೆಂಗೆ ಅಂತೇಳಿ ನಿಮ್ಮ ಮನೆ ಹೆಂಗೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಾವು ನಿನ್ನ ಮನೆಗೆ ಚಿಕ್ಕ ಹುಡುಗರಿಂದ ಬರ್ತಾ ಇದ್ದೀವಿ, ನೀವು ನಮ್ಮ ಮನೆಗೆ ಬರ್ತಾ ಇದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀವಿ ಅಂದಮೇಲೆ ನಿಮ್ಮ ಮನೆ ಹೇಗೆ ಅಂತ ಗೊತ್ತು. ನಿಮ್ಮ ಮನೆಯೇ ಅವಳು ರಿಜೆಕ್ಟ್ ಮಾಡಿ ಈ ರೀತಿ ಹೋಗಿ ಆ ರಘುನ ಮದುವೆ ಆಗಿದ್ದಾಳಲ್ಲ, ಅದಕ್ಕೆ ಅವಳು ಕಣ್ಮುಂದೆ ನಾವು ಚೆನ್ನಾಗಿರ್ಬೇಕಂತಂದ್ರೆ ನಾನು ನಿನ್ನ ಮದುವೆ ಆಗ್ಬೇಕಂತ ನಾನು ಡಿಸೈಡ್ ಮಾಡಿ ಇವತ್ತು ನನ್ನ ಮನಸ್ಸಲ್ಲಿರೋದನ್ನ ನಿನ್ನ ಹತ್ರ ಹೇಳ್ತಾ ಇದ್ದೀನಿ ವೈಭವ್. ತುಂಬ ಖುಷಿ ಆಯಿತು. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಮಾವನ ಮಗಳನ್ನ ವಾಣಿನ ಮದುವೆ ಆಗ್ಬೇಕಂತ ಎಲ್ಲ ಒಂದು ಕಡೆಗೆ ಆಸೆ ಇತ್ತು. ಇದನ್ನು ಎಲ್ಲ ತಿಳ್ಕೊಂಡಂತಹ ಇವಳು ವೇದಣ್ಣನ ಮಗಳು ಸ್ವಲ್ಪ ನಮಗೂ ಇವ್ರಿಗೂ ಸ್ವಲ್ಪ ಮ್ಯಾಚ್ ಆಗುತ್ತೆ ವಯಸ್ಸು ಅಂತೇಳಿ ಸ್ವಲ್ಪ ದೊಡ್ಡವ್ರನ್ನ ಮಾಡಿದ್ವಿ. ಸ್ವಲ್ಪ ಹಾಗೆ ಮುಂದೆ ಹೋಗಿದೆ ಸ್ಟೋರಿ, ನಿಮಗೆಲ್ಲ ಗೊತ್ತೇ ಆಗಿದೆ. ನಾನು ದೊಡ್ಡ ಗಿರ್ಜಿಂಬೆ ಮಗ, ಮತ್ತು ಇವರು ವೇದ ಮಗಳು, ಇವರೆಲ್ಲ ಒಂದೇ ಟೈಮಲ್ಲೇ ಹುಟ್ಟಿದ್ದು. ಇವಾಗ ಸ್ವಲ್ಪ ಚೇಂಜಸ್ ಮಾಡಿದ್ವಿ, ಸ್ವಲ್ಪ ಇವಾಗ ಈ ರೀತಿ ಸ್ವಲ್ಪ ದೊಡ್ಡವರನ್ನ ಥರ ಮಾಡಿದ್ದೀವಿ. ಅದಕ್ಕೋಸ್ಕರ ಇವಾಗ ರಿಜೆಕ್ಟ್ ಮಾಡಿರೋಂತಹ ನನ್ನ ಇವಾಗ ಬೇಬಿ ಅಂತ ಹೇಳಿ ಇವಳ ಹೆಸರು. ಎಲ್ಲರೂ ಬೇಬಿ ಅಂತ ಕರೀತಾರೆ. ಇವಳದು ನಿಜವಾದ ಹೆಸರೇನೆ ಬೇರೆ ಏನೋ ಇದೆ, ಬೇಬಿ ಅಂತೇಳಿ ಎಲ್ಲರೂ ಕರೀತಾರೆ ಊರಲ್ಲಿ. ಇವಾಗ ಹೆಂಗೆ ಅಂತಂದರೆ ಅವಳು ನನ್ನ ರಿಜೆಕ್ಟ್ ಮಾಡೋದ್ಲು.
ಇವಾಗ ನಮ್ಮ ಅಪ್ಪನೂ ಅವರಪ್ಪ ತುಂಬ ಕ್ಲೋಸು, ನೆಂಟರಾಗಬೇಕು ನಾವು. ನಮ್ಮಪ್ಪ ನೆಂಟ ಅಂತಲೇ ಮಾತಾಡಿಸ್ತಿದ್ದು, ಇವರಪ್ಪನೂ ಹಂಗೆ ಏನಪ್ಪ ನೆಂಟ ಅಂತಲೇ ಮಾತಾಡಿಸ್ತಿದ್ದು. ನೆಂಟರಾಗಬೇಕು, ಕಸ ನೆಂಟರಾಗಬೇಕು. ಅದಕ್ಕೆ ಈ ರೀತಿ ನನ್ನ ತವನ್ನ ರಿಜೆಕ್ಟ್ ಮಾಡಿ ಹೋಗಿದ್ದಾಳಲ್ಲ ಅವಳು ಅಂತೇಳಿ ತುಂಬ ಆಸೆ ಇಟ್ಕೊಂಡು ಮನಸ್ಸಲ್ಲಿ ಇವತ್ತು ನನಗೆ ಈ ರೀತಿ ಪ್ರಪೋಸ್ ಮಾಡಿದ್ದಾಳೆ. ತುಂಬ ಖುಷಿ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ಇದನ್ನು ಹಿಂಗೆ ಮಾಡಿರೋ ಸರಿನಾ ಹೇಗೆ ಅಂತ ಹೇಳಿ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್, ಸಿ ಯು.